ಈ ಅಡಿಕೆಯನ್ನು ಈಗ ಅಲ್ಲಿ ಒಳಗೆ ಹಾಕಲಿಕ್ಕೆ ಅಂತ ನಾನು ಹೊರಟದ್ದು. ಬೆಳಿಗ್ಗೆ ಹೊರಟಿದ್ದೇನೆ, ಮೋಡ ಇದೆ, ಇದರನ್ನೊಂದು ಒಳಗೆ ಹಾಕುವ ಅಂತ. ಇದು ಹೆಚ್ಚು ದಿನ ಆಗಲಿಲ್ಲ ತೆಗ್ದದ್ದು, ಇದಕ್ಕೆ ಒಂದೆರಡು ಒದ್ದೆ ಆದರೂ ತೊಂದರೆ ಇಲ್ಲ, ಇಲ್ಲಿ ಇಂಟರ್ಲಾಕಲ್ಲಿರುವ ಕಾರಣ ಅಂತ ಬಿಟ್ಟಿದ್ದೆ. ಇನ್ನೀಗ ಇದರ ಒಳಗೆ ಈ ಅಡಿಕೆ, ಇಲ್ಲಿ ಸಹ ಅಡಿಕೆ ಇದೆ, ಇದನ್ನು ಸ್ವಲ್ಪ ಆಚೆ ಮಾಡಿ, ಇದು ತೆಗಿಲಿಕ್ಕೆ ಒಣಗಿದ ಅಡಿಕೆ ಆಯಿತಾ, ಇದನ್ನು ಸ್ವಲ್ಪ ರಾಶಿ ಮಾಡಿದರೆ, ಆಚೆ ಮಾಡಿದರೆ ಇಲ್ಲಿ ಅಡಿಕೆ ಅದನ್ನು ಹಾಕುವ ಅಂತ. ಅದು ಇನ್ನೂ ಒದ್ದೆ ಆಗೋದು ಬೇಡ ಅಂತ ಈಗ ನಾನು ಇಲ್ಲಿಗೆ ಬಂದದ್ದು ಬೆಳಿಗ್ಗೆನೆ. ವೇಟ್ ಒಂದು ನಿಮಿಷ. ನಿಮಗೆ ನಾವು ಹಾಕುವಂಥ ಕಂಟೆಂಟ್ ಅಥವಾ ನಮ್ಮ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಇದ್ದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ. ಈ ವಿಡಿಯೋದ ಲೈಕ್ ಬಂದ್ಬಿಟ್ಟು 100 ಲೈಕ್ಸ್. ನೋಡ ಎಷ್ಟು ಜನ ಲೈಕ್ ಕೊಡ್ತೀರಾ, 100 ಲೈಕ್ಸ್ ಪಾಸ್ ಆಗುತ್ತಾ ಅಂತ ನೋಡೋಣ. ಇಲ್ಲೆಲ್ಲ ಅಡಿಕೆ ಮರದ ತುಂಡೆಲ್ಲ ಅಲ್ಲಿ ಅಡಿಕೆಗೆ ಅಂಗಳದಲ್ಲಿ ಇಟ್ಟುಕೊಂಡಿದ್ದದನ್ನು ನಾನು ಇಲ್ಲಿ ಒಳಗೆ ತಂದು ಇಟ್ಟದ್ದು. ನಾನು ಅದು ಇನ್ನೊಮ್ಮೆ ನೆಕ್ಸ್ಟ್ ಬೇಕಾಗ್ತದಲ್ಲ, ತರಲಿಕ್ಕೆ ಯಾರೂ ಇಲ್ಲ ನನಗೆ, ತಂದುಕೊಡ್ಲಿಕ್ಕೆ ಕೆಲಸಕ್ಕಿಲ್ಲ, ಅದಕ್ಕೋಸ್ಕರ ಇದ್ದದನ್ನು ಒಳಗೆ ತಂದು ಇಟ್ಟದ್ದು, ಹಾಳಾಗೋದು ಬೇಡ ಅಂತ. ಬಂದಿರುವಾಗ ಮಾಡಿಸಿಟ್ಟದ್ದು ನಾನು. ಈ ಸೈಡಲ್ಲಿ ಇದ್ರೆ ಉಂಟಲ್ವ, ಇಲ್ಲಿ ಸ್ವಲ್ಪ ಹೊರಗಿಂದ ಬಿಸಿಲು ಸಹ ಬರ್ತದೆ, ಬೇಗ ಒಣಗ್ತದೆ. ಇಲ್ಲೆಲ್ಲ ಇಷ್ಟು ಜಾಗ ಮಾಡಿ ಗುಡಿಸಿ ಎಲ್ಲ ಇಟ್ಟಾದಾಗ ಇಲ್ಲಿ ನೋಡುವಾಗ ನೋಡಿ, ಮೇಲೆ ನೋಡ್ತೇನೆ ನಾನು, ಇಲ್ಲಿಂದ ತೆಂಗಿನ ಮರ ಕಾಣ್ತಾ ಉಂಟು ನೋಡಿ ಆಚೆಯಿಂದ. ನಾನು ಹೀಗೆ ಗುಡಿಸಿ ಮೇಲೆ ನೋಡುವಾಗ ಹಾಗೆ ಕಂಡ ಕಾರಣ ಇನ್ನೀಗ ನಾನು ಅಡಿಕೆಯನ್ನು ಇಲ್ಲಿ ಹಾಕುವುದಿಲ್ಲ, ಅಲ್ಲಿಯೇ ರಾಶಿ ಮಾಡ್ತೇನೆ, ಹಾಕಿ ಬಿಡ್ತೇನೆ ಅಂತ ಹೊರಟೆ ಅಂಗಳದಲ್ಲೇ. ಇನ್ನೀಗ ಅಲ್ಲಿಂದ ತರುವುದಿಲ್ಲ ನಾನು. ನೋಡಿ ಇಲ್ಲಿ ಗಾಡಿಯೆಲ್ಲ ಇಟ್ಟಿದ್ದೆ, ಗಾಡಿಯಲ್ಲಿ ತಂದಲ್ಲಿ ಒಳಗೆ ಹಾಕುದಂತ. ಇನ್ನೀಗ ಇದನ್ನು ಇಲ್ಲಿಯೇ ಹಾಕಿ ಆಮೇಲೆ ಮುಚ್ಚುವ ವ್ಯವಸ್ಥೆ ಮಾಡೋದಂತ ಹೊರಟೆ, ಅದು ಬೇಡ ಅಂತ. ಅದರ ಮೇಲೆ ಇನ್ನೊಂದು ಸಪೂರಕ್ಕೆ ಅಂತ ಪ್ಲ್ಯಾಸ್ಟಿಕ್ ಹಾಕ್ಲಿಕ್ಕೆ ಆಗ್ತದೆ, ಅದನ್ನು ಮಾಡಬೇಕಷ್ಟೆ. ಈಗ ಇನ್ನೀಗ ಇದೇ ಕೆಲಸ ಮಾಡ್ತೇನೆ. ಈಗ ಸ್ವಲ್ಪ ಮೋಡ ಹೋಗ್ತಾ ಉಂಟು. ಇದೀಗ ನಾನು ಬೆಳಿಗ್ಗೆ ಮಾಡ್ತಿರ್ಲಿ ಕೆಲಸ, ಬಿಸಿಲು ಬರಬೇಕಷ್ಟೆ ಸರಿಯಾಗಿ. ಮಗ ಹೋಗಬೇಕಷ್ಟೆ, ಹೊರಡ್ತಾ ಇದ್ದಾನೆ. ಇನ್ನು ಈ ಅಡಿಕೆ ಟರ್ಪಲನ್ನು ಸಹ ನನಗೆ ತೆಗಿಬೇಕಷ್ಟೆ. ಒಂದು 4 ಬಿಸಿಲಾದರೆ ಸಾಕು ಅಡಿಕೆ. ಈ ಮಳೆಯಿಂದಾಗಿ ಹಾಳಾಯ್ತಿಲ್ಲ, ಇದ್ರೀಗ ತುಂಬಿಸಿಡ್ಬೋದಿತ್ತು. ಅಡಿಕೆಯನ್ನೆಲ್ಲ ಎಳ್ದಾಯಿತು. ಇನ್ನೀಗ ಗಾಡಿಯನ್ನು ಒಳಗೆ ಕೊಂಡೋಗಿ ಇಡೋದು. ಮಗ ಗೇಟ್ ತೆಗಿತಾ ಇದ್ದಾನೆ ಹೋಗಲಿಕ್ಕೆ. ಬಾಯ್, ಜಾಗ್ರತೆ ಹೋಗಿ ಬಾ ಆತ. ಇಲ್ಲಿ ಸ್ವಲ್ಪ ಹುಲ್ಲು ತೆಗೆಯುವಾಗ ಸಿಕ್ಕಿದ ಹುಲ್ಲು ಆದ ಮೇಲೆ ಹೆಕ್ಕಿದ ಅಡಿಕೆ ಮತ್ತು ಸ್ವಲ್ಪ ಇದೆ, ಅದರಿಂದ ಹೆಕ್ಕಿದ ಎಂಥ ಮಾಲೆಕಾಯಿ ಅಡಿಕೆ ಅಂಥದ್ದೆಲ್ಲ ಇತ್ತು. ಅದನ್ನೆಲ್ಲ ಕೊಂಡೋಗಿ ಅಲ್ಲಿ ಹಾಕುವ, ಹರಿದ್ರು ಈಚೆ ಅಲ್ಲೇ ಒಂದು ಸೈಡಲ್ಲಿ ಹಾಕುವ ಅಂತ ಕೊಂಡೋಗ್ತಾ ಇದ್ದೇನೆ. ಇದು ಅದನ್ನು ತೆಕ್ಕೊಂಡು ಹೋಗೋದಿಲ್ಲ ಅಂತ ಮಾಡಿ ಈಗ ಅಲ್ಲೇ ಉಂಟು ನೋಡಿ, ಅದನ್ನೆಲ್ಲ ಹೊರಗೆ ಇಟ್ಟುಬಿಟ್ಟೆ. ನೋಡಿ ಇದು ಹುಲ್ಲು ತೆಗೆಯುವಾಗ ಉಳಿದ ಅಡಿಕೆ ಎಲ್ಲ ಅದು ಹೆಕ್ಕುವಾಗ ವಾಪಸ್ ಸಿಗ್ತದೆ. ಅದು ಇದು ಇದರನ್ನೆಲ್ಲ ಒಟ್ಟಿಗೆ ಹಾಕುದು, ಬೇರೆ ಬೇರೆ ಇಡಲಿಕ್ಕಿಲ್ಲ. ಕಳೆದ ಮಳೆಗಾಲದಲ್ಲಿ ಈ ಬರೆ ಜರ್ದಿತ್ತು, ಇಲ್ಲಿ ಗೋಡೆ ಮಣ್ಣಿಂದ ಇತ್ತು ನೋಡಿ, ಬರೆ ಹತ್ರನೇ ನಾವು ಹೀಗೆ ಮಾಡಿಟ್ಟದ್ದು. ಆಮೇಲೆ ಮಳೆಗಾಲ ಹೋದ್ಮೇಲೆ ಇದನ್ನು ನಾವು ಕಲ್ಲೆಲ್ಲ ಕಟ್ಟಿಸಿದ್ದು ಈ ಜಾಗಕ್ಕೆ, ಇನ್ನೇನಾಗಲಿಕ್ಕಿಲ್ಲ. ಹೊಸ್ತು ಇಲ್ಲೆಲ್ಲ ಸಾರಣೆಲ್ಲ ಇದೆಲ್ಲ ಫುಲ್ಲು ತೆಗೆದು, ತುಂಬ ಮಣ್ಣು ತೆಗೆದಿತ್ತು ಇಲ್ಲಿಂದ, ಹಾಗೆ ತೆಗೆದೆಲ್ಲ ಮಾಡಿದ್ದು. ಇವಾಗ ನೀರೆಲ್ಲ ಏನು ಬೀಳುವುದಿಲ್ಲ ಒಳಗೆ.
ನಾನು ನೋಡಿ ಇಲ್ಲಿ ಇದೊಂದು ನಮ್ಮ ಹಳೆ ಮನೆಯದಿತ್ತು, ಅದನ್ನು ತರಿಸಿ ಇಲ್ಲಿ ಇಟ್ಟು ಡ್ರಿಪ್ಪಿಗೆ ಬೇಕಾದ ಸಂಬಂಧಪಟ್ಟ ಎಲ್ಲದನ್ನು ಸಹ ಹೀಗೆ ಕರಡಿಗೆ ಎಲ್ಲಿ ಹಾಕಿ ಇಟ್ಟದ್ದು. ನಮಗೆ ಹುಡುಕ್ಲಿಕ್ಕೆ ಎಲ್ಲದಿದ್ದರೆ ಕಷ್ಟ ಆಗ್ತದಲ್ಲ, ಅದನ್ನೆಲ್ಲ ಹಾಗೆ ಇಟ್ಟು ಬಿಟ್ಟದ್ದು. ಫಿಲ್ಟರ್ ಕ್ಲೀನ್ ಮಾಡಲಿಕ್ಕೆ ಅಂತ ಬಂದದ್ದು, ನನಗೆ ತೆಗಿಲಿಕ್ಕೆ ಆಗ್ತದೋ ಗೊತ್ತಿಲ್ಲ, ಕಷ್ಟ ಆಗ್ತದೆ ಸ್ವಲ್ಪ. ಹಾಂ, ಬಂತು. ಲಾಕ್ ಓಪನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದರಲ್ಲಿ ನೋಡಿ ನೀರು ನಿಂತ್ಕೊಂಡಿದೆ, ಈಗ ಪಂಪು ರನ್ನಲ್ಲಿ ಇಲ್ಲಲ್ಲ ನೋಡಿ. ಅದು ಲಾಕ್ ಆದರೆ ಹೀಗೆ ಇದರೊಳಗೆ ಫುಲ್ಲು ನೀರು ಇರ್ತದೆ, ಸ್ವಲ್ಪ ಎತ್ತಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ಬಿಡುವ ನಾವು. ನೋಡಿ ಎಷ್ಟು ನೀರು ನಿಂತ್ಕೊಂಡಿದೆ ನೋಡಿ, ಅದು ಬ್ಲಾಕ್ ಆದ ಕಾರಣ ಅದರೊಳಗೆ ನೀರು ಇರ್ತದೆ, ಇಲ್ಲದಿದ್ದರೆ ನೀರು ಈ ಥರ ನಿಲ್ಲುವುದಿಲ್ಲ. ನೋಡಿ ಇದರ ಒಳಗೆ ಮಣ್ಣಿದ್ರೆ ಬ್ಲಾಕ್ ಅಲ್ಲ, ಇದು ಬ್ಲಾಕ್ ಆಗೋದು. ನಿಮಗೆ ಕಾಣ್ತದ ಗೊತ್ತಿಲ್ಲ, ನಾನು ತೋರಿಸೋದು. ನಾನು ಸೋಪೆಲ್ಲ ಹಾಕಿ ಕ್ಲೀನ್ ಮಾಡೋದಲ್ಲ, ಸ್ವಲ್ಪ ಬ್ರಷಲ್ಲಿ ಬ್ಲಾಕ್ ಆದಂತ ಗೊತ್ತಾಗೋದು. ಇಲ್ಲಿ ನೋಡಿ, ಈ ಜಾಗದಲ್ಲಿ ಇದು ಮೇಲೆ ಬಂದಿರ್ತದೆ ನೋಡಿ, ಈ ಥರ ರೆಡ್ ಇದು ಇಲ್ಲಿ ಇದೆ, ಇದು ಮೇಲೆ ಬಂದಿರ್ತದೆ. ಅದು ಬ್ಲಾಕ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಕ್ಲೀನ್ ಮಾಡದಿದ್ದರೆ ಪೈಪೆಲ್ಲ ಒಡೆದು ಹೋಗ್ತದೆ, ನೀರೆಲ್ಲಾದರೂ ಒಂದು ಕಡೆ ಹೊರಗೆ ಹೋಗಬೇಕಲ್ವ, ಹಾಗೆ ಆಗ್ತದೆ. ಅದಕ್ಕೆ ಕ್ಲೀನ್ ನೋಡಿಕೊಂಡೇ ಇರಬೇಕಾಗ್ತದೆ. ನೀರು ಹೋಗೋದಿಲ್ಲ ಅಲ್ಲಿ ಬ್ಲಾಕ್ ಆದರೆ, ಪೈಪಿಗೆ ಲೈನಿಗೆ ಇಲ್ಲಿಂದ ಹೋಗೋದಿಲ್ಲ ಸರಿಯಾಗಿ ನೀರು, ಆವಾಗ ನಮ್ಮ ತೋಟದಲ್ಲಿ ಕೆಳಗೆ ಪೈಪ್ ಹೊಡೀತದೆ. ನೋಡಿ ಮಣ್ಣು ಹೋಗುದು ನೋಡಿ ಅಲ್ಲಿ ನೋಡುವಾಗ. ಇದು ಕಲರೇ ಈ ಥರ ಕೇಸರಿ ಕಲರ್ ಇದೆ, ಮಣ್ಣಿನ ಕಲರ್ ಇದು. ಕ್ಲೀನ್ ಆಯ್ತು. ಈಗ ಇನ್ನು ವಾಪಸ್ ಇದ್ರನ್ನ ಅದರಲ್ಲಿ ಸಿಕ್ಕಿಸ್ಬೇಕಾಗ್ತದೆ. ಇದು ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಹಿಡ್ಕೊಳ್ಳಿಕ್ಕೆ ಒಬ್ಳಿಕ್ಕೆ ಕಷ್ಟ ಆಗ್ತದೆ. ಮಗ ಆದರೂ ಒಬ್ಬನೇ ಮಾಡ್ತಾನೆ, ನಾನು ಇಲ್ಲಿಂದ ಕಾಲು ಕೊಡೋದಾಯ್ತಾ ಹೀಗೆ ಖಾಲಿ ಯಾಕೆ ಹಿಡಿಲಿಕ್ಕೆ ಆಗೋದಿಲ್ಲ ನನಗೆ. ಹೇಗೋ ಮಾಡಿ ಕಷ್ಟಪಟ್ಟು ಸಿಕ್ಕಿಸಿದೆ ಆಯಿತಾ. ನನಗೆ ಅದು ಒಬ್ಳಿಗೆ ತೆಗಿಲಿಕ್ಕೆ ಆಗ್ತದೆ, ಆಮೇಲೆ ಸಿಕ್ಕಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡಿ. ಎಳೆದು ಬಿಟ್ಟು ಇದನ್ನು ಲಾಕ್ ಮಾಡೋದು. ಮತ್ತು ಇನ್ನೀಗ ಈ ಗೇಟ್ ವಾಲನ್ನು ಕಟ್ಟಬೇಕು, ಇಲ್ಲದಿದ್ದರೆ ನೀರು ಇಲ್ಲೇ ಹೋಗ್ತದೆ ಪಂಪು ರನ್ ಮಾಡುವಾಗ. ನೋಡಿ ಇಲ್ಲಿ ಸಹ ಕೋಳಿ ಗೊಬ್ಬರಕ್ಕೆ ಮುಚ್ಚಿಟ್ಟಿದ್ದೇವೆ. ಇಲ್ಲಿ ಇವಾಗ ನೋಡಿ ಮೋಡ ಕಾಣ್ಬೋದು ನಿಮಗೆ. ಬೆಳಿಗ್ಗೆ ಈಗ ಎಷ್ಟೊಂದು 8:45 ಗಂಟೆ ಆಯಿತು. ಮೋಡ ಇದೆ ನೋಡಿ ಫುಲ್ ಈ ಕಡೆಯಿಂದ. ಒಂದು ಸ್ವಲ್ಪ ಕೂಡ ಬಿಸಿಲಿನ ಇದು ಇಲ್ಲ ನೋಡುವಾಗ. ಈಗ ಆಗ ಸ್ವಲ್ಪ ಬರ್ತದ ಅಂತ ಆಯಿತು. ಈ ಕಡೆ ಎಲ್ಲ ನೋಡಿ ಗುಡ್ಡ, ನಮ್ಮ ಆಚೆ ಸೈಡ್ ಇದು ನಮ್ಮ ಗುಡ್ಡೆ, ಆ ಸೈಡಿನ ಗುಡ್ಡೆ, ನಮ್ಮ ತೋಟ ಎಲ್ಲ ಕಾಣ್ತದೆ ನೋಡಿ ಚಂದ. ನಮ್ಮ ಈಗ ದೊಡ್ಡ ಸಸಿ ತೋಟ ಕೆಳಗೆ ಹೋಗಲಿಕ್ಕೆ ನೀರು, ಇಲ್ಲಿಯ ಗೇಟ್ ವಾಲನ್ನು ಬಿಡಲಿಕ್ಕೆ. ಇವಾಗ ಇದು ಟ್ಯಾಂಕಿಗೆ ಹಾಕುವಾಗ ನಾನು ಸ್ವಲ್ಪ ಹೋಗುವಾಗೆ ಉಂಟು, ಚೂರು ಹೋಗುವಾಗ ಉಂಟು, ಮತ್ತು ಟ್ಯಾಂಕಿಗೆ ಅಲ್ಲಿ ಬಬ್ಲರಲ್ಲೆಲ್ಲ ಹೋಗುವಾಗೆ ಉಂಟು. ಇದನ್ನು ಮಾಡಬೇಕು. ಮತ್ತು ಅಲ್ಲಿ ಕೆಳಗಿನ ತೋಟದಲ್ಲಿ ಹೋಗಿ ಸಹ ಒಂದೊಂದು ಸೈಡಿಗೆ ಹೋಗ್ಲಿಕ್ಕೆ ಅಂತ ಅಲ್ಲಿ ಗೇಟ್ ವಾಲ್ಗಳನ್ನೆಲ್ಲ ಬಿಡಲಿಕ್ಕೆ ಕಟ್ಟಲಿಕ್ಕೆ ಅಂತ ಎಲ್ಲ ಉಂಟು. ಈ ತೋಟದಲ್ಲೂ ಹಾಗೆ ಇದನ್ನು ಬಂದು ಮಾಡಿ ಅಲ್ಲಿ ಉಂಟು ಆ ತೋಟ. ಈ ಸಸಿ ತೋಟಕ್ಕೆ ಹೋಗಲಿಕ್ಕೆ ಆ ಸೈಡ್ ಹೋಗಬೇಕು. ಆಮೇಲೆ ಇಲ್ಲೂ ಹಾಗೆ ಕೆಳಗೆ ಸ್ವಲ್ಪ ಜಾಗಕ್ಕೆ ಸ್ವಲ್ಪ ಅಂತ 3 ಸಲ ಆಗಿ ನಾವು ಹಾಕೋದದು. ಅಂದರೆ ಅದು ಎತ್ತರ ತಗ್ಗಿರುವ ಕಾರಣ ಎಲ್ಲ ಜಾಸ್ತಿ ಕೆಳಗೆ ಅಂತ ಬಿಟ್ಟರೆ ಅಲ್ಲಿಗೆ ಜಾಸ್ತಿ ಹೋಗ್ತದೆ. ಹಾಗೆ ಅಡ್ಜಸ್ಟ್ಮೆಂಟ್ಗಳೆಲ್ಲ ಉಂಟು. ಕೆಳಗೆ ಒಂದು ಸ್ವಲ್ಪ ಆದಮೇಲೆ 4-5 ಲೈನಿಗೆ ಆದಮೇಲೆ ಅದರಿಂದ ಮೇಲೆ ಅಂತ ನಾವು ಹಾಕೋದು. ಗೇಟ್ ವಾಲ್ ಅಲ್ಲಲ್ಲಿ ಉಂಟು. ಹಾಗೆ ಸರಿ ಗೊತ್ತಿರುವವರು ಮಾಡದೆ ಎಲ್ಲಿಯಾದರೂ ಒಂದು ಕಡೆ ನೋಡದೆ ಆಚೆ ಈಚೆ ನಾನೇ 2 ಸಲ ಹೋಗಿ ನೋಡಿ ಮಾಡೋದು. ಇಲ್ಲದಿದ್ದರೆ ಎಲ್ಲಿಯಾದರೂ ಪೈಪು ಹೊಡೆದ್ರೆ ಮತ್ತೆ ತುಂಬ ಕಷ್ಟ ಆಗ್ತದಲ್ಲ.
ಹಾಗೆ ಕತೆ ಇದರದ್ದು ನೀರು ಹಾಕುವ ಕೆಲಸದ್ದು ಗೊತ್ತಿರಲೇಬೇಕು ಮನೆಯವರಿಗೆಲ್ಲ. ಇಲ್ಲದಿದ್ದರೆ ನಾನಲ್ಲೇ ಇದ್ದರೆ ಮಗ ಮಾಡೋದಾದ್ರೂ ನೋಡದೆ ಮಾಡಿದರೆ ಪೈಪ್ ಹೋಗ್ತದೆ ಅಡಿಯಲ್ಲಿ. ಹಾಗೆ ಕತೆ. ಇಲ್ಲೆಲ್ಲ ಶಮಿ ಗಿಡ ಹುಟ್ಟಿದನ್ನು ನಾನು ತೆಗಿಲೇ ಇಲ್ಲ ಆಯಿತಾ. ದಾರಿಯಲ್ಲೆಲ್ಲ ಇಲ್ಲಿ ತುಂಬ ಗಿಡ ತಾಯಿ ಕೇಳಿದ್ರಂತ ಅಲ್ಲಿಗೆ ಕೊಟ್ಟಿದ್ದೆ, ಕವರಲ್ಲೆಲ್ಲ ಹಾಕಿ ಬದುಕಿಸಿದ್ದಾರೆ. ಇಲ್ಲೆಲ್ಲ ಫುಲ್ ಅದರ ಗಿಡ ಆಗ್ತಾ ಉಂಟು. ಇಲ್ಲೆಲ್ಲ ಎಷ್ಟು ಸಹ ಆಗ್ತದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ. ಅದು ಹೋಮಕ್ಕೆಲ್ಲ ಬೇಕಾದ ಗಿಡ ಆದ ಕಾರಣ ನಾನು ಕಡಿಯುವುದಿಲ್ಲ. ಕೇಳಿದರೆ ಯಾರಿಗಾದರೂ ಕೊಟ್ಟು ಬಿಡೋದು. ಮಳೆಗಾಲದಲ್ಲೇ ತೆಗಿಬೇಕಷ್ಟೆ. ತುಂಬ ಗಿಡ ಆಗ್ತದೆ ಇಲ್ಲಿ. ನನಗೆ ಆಚೀಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ತೆಗ್ದದ್ದು, ಆಮೇಲೆ ಅಷ್ಟು ತುಂಬಿಕೊಂಡಿತ್ತು. ಮನೆಯಲ್ಲಿ ಬೇವಿನ ಸೊಪ್ಪಿಲ್ಲ, ನಾನು ಕೊಂಡೋಗಿಡುವ ಅಂತ ಅನ್ನಿಸ್ತಿಲ್ಲೇ ಹೋಗುವಾಗಲೇ. ಚೆನ್ನಾಗಿದೆ ಇವಾಗ ಹೊಸ್ತು ಚಿಗುರಿ ಚೆನ್ನಾಗಿದೆ. ತೆಕ್ಕೊಂಡು ಕ್ಲೀನ್ ಮಾಡಿ ತೊಳೆದು ಇಟ್ಟು ಬಿಟ್ರೆ ಫ್ರಿಜ್ಜಲ್ಲಿ ತುಂಬ ಹಾಕ್ತೇನೆ ನಾನು ಮಾಡುವಾಗೆಲ್ಲ ಸಾಂಬಾರಿಗೆ. ಹಾಗೆ ತುಂಬ ತೆಕ್ಕೊಳ್ತಾ ಇರೋದು. ಇಷ್ಟು ಕೊಯ್ದುಕೊಂಡೆ ನೋಡಿ. ಇದರಲ್ಲೆಲ್ಲ ಹೂವು ಆಗ್ತಾ ಉಂಟು ನೋಡಿ. ಇದಕ್ಕೆ ಜೇನುನೊಣ ಬರ್ತದೆ. ನಾನೀಗ ಈ 2 ಅಡಿಕೆಯನ್ನು ಒಟ್ಟಿಗೆ ಮುಚ್ಚುವ ಹಾಗೆ ಸ್ವಲ್ಪ ಇದನ್ನು ದಪ್ಪ ಮಾಡ್ತೇನೆ. ಇದು ತೆಗಿಲಿಕ್ಕಾದ ಅಡಿಕೆ ಅಲ್ವ, ಇದನ್ನು ಸ್ವಲ್ಪ ದಪ್ಪ ಮಾಡಿದ್ರೆ ಇದನ್ನು ಹತ್ತಿರ ಎಳೆದು ಅದು ಆ ಟರ್ಪಲ್ ಎಷ್ಟು ಅಗಲ ಉಂಟು ಅಷ್ಟು ಮಾಡಿ ಇಡ್ತೇನೆ. ಇಲ್ಲದಿದ್ದರೆ ಅದರ ಒಳಗದಲ್ಲಿ ಸರಿ ಮಾಡದೆ ಅದರ ಒಳಗೆ ಅಡಿಕೆ ಹಾಕ್ಲಿಕ್ಕೆ ಆಗೋದಿಲ್ಲ. ಗೊತ್ತಾದ ಕಾರಣ ಆಯಿತು. ಕೊಂಡೋಗಿ ಹಾಕಿದ್ರೆ ವಾಪಸ್ ತೆಗಿಬೇಕಿತ್ತು. ಈಗ ರಾಶಿ ಇದ್ರನ್ನು ಸ್ವಲ್ಪ ಈಚೆಗೆ ಅದರ ಪಕ್ಕಕ್ಕೆ ಎಳೀತಾ ಇದ್ದೇನೆ. 2 ಒಟ್ಟಿಗೆ ಮುಚ್ಚುವ ಹಾಗೆ ಆಗ್ತದಲ್ಲ. ಸ್ವಲ್ಪ ದಪ್ಪ ಇದ್ರೂ ತೊಂದರೆ ಇಲ್ಲ. ಒಣಗಿದೆ ನೋಡಿ, ಸೌಂಡ್ ಬರ್ತಾ ಇದೆ ನೋಡಿ ಚಂದಕ್ಕೆ. ನಾನು ಅಂಗಳವನ್ನೆಲ್ಲ ಈಗ ಗುಡಿಸಿ ಆದಮೇಲೆ ಮೆಣಸಿತ್ತು. 2 kg ಮೆಣಸು ತಂದು ಇಟ್ಟಿದ್ದೆ. ಅದನ್ನು ಚಂದ ವಾಶ್ ಮಾಡಿ ಇಲ್ಲಿ ಒಣಗಲಿಕ್ಕೆ ಹಾಕಿದೆ. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಸುತ್ತನೂ ಅಲ್ಲಿ ಬಾಕಿದೆ ಆ ಸೈಡಲ್ಲಿ. ಮತ್ತೆ ಬಿಸಿಲಾಯಿತು ನೋಡಿ, ಈ ಕೆಲಸ ಎಲ್ಲ ಆಗಬೇಕಲ್ಲ. ಹಾಗೆ ಇಲ್ಲೆಲ್ಲ ಅಡಿಕೆಯನ್ನು ಆಚೆಗೆಲ್ಲ ಎಳೆದು ನೋಡಿ ಇಷ್ಟು ಜಾಗ ಆಯ್ತು ಇಲ್ಲಿ. ಇನ್ನೀಗ ಇದೆಲ್ಲ ಒಟ್ಟಿಗೆ ಅದನ್ನು ಮುಚ್ಚಲಿಕ್ಕೆ ಆಗ್ತದೆ ಟರ್ಪಲನ್ನು. ಹಾಗೆ ಮೋಡನೂ ಇದೆ. ಒಂದು ಮಧ್ಯಾಹ್ನ ತನಕ ಬಿಸಿಲಿದ್ರೆ ಸ್ವಲ್ಪ ಆದರೂ ನೀರನ್ನು ಪಸೆ ಹೋಗ್ಬೋದು. ಮತ್ತು 2-3 ದಿನ ಒಣಗಿಸಿದರೆ ಚಂದ ಒಣಗ್ತದೆ. ನಾವೀಗ ಈಟು ತರಲಿಕ್ಕೆ ಹೋಗಿ ಈಟು ತೆಕ್ಕೊಂಡು ಬಂದ್ವಿ. ಇದನ್ನು ಇನ್ನೀಗ ಕಾರಿಂದ ಅಲ್ಲಿ ಆ ಸೈಡಲ್ಲಿ ಇಡಬೇಕಾಗ್ತದೆ. ಒಳಗೆ ಚಂದ ಮುಚ್ಚಿಟ್ಟು ಬಿಡಬೇಕಾಗ್ತದೆ. ಮತ್ತು ಈಟೆಲ್ಲ ಸಿಗದಿದ್ರಂತ ನಾವು ನೋಡಿ ಬೇಗ ತೆಕ್ಕೊಂಡು ಬಂದು ಇಟ್ಟದ್ದು. ಇನ್ನೀಗ ನಾನು ಮತ್ತು ಮಗ ಇದನ್ನೊಂದು ತೆಗೆಯುವ ಕೆಲಸ ಮಾಡ್ತೇವೆ. ಪೈಪಿನ ಎಲ್ಲಿ ಸಿಕ್ಸುದ ಈಗ? ಇದು ಇಲ್ಲಿ ಬಿದ್ದೋಂಡಿತ್ತಿದ ಆ ಕಪಾಟಲ್ಲಿ ಮಾಡುದು ಅಲ್ಲಿ. ಹಾಗೆ ನೋಡಿ ಇಲ್ಲೆಲ್ಲ ಇಟ್ಟಾಯಿತು. ಇದಕ್ಕೊಂದು ಟರ್ಪಲ್ ಮುಚ್ಚಬೇಕೀಗ. ಗಾಳಿ ಬಡಿಯುವುದಿಲ್ಲ ನಾವು ಹಾಕ್ಲಿಕ್ಕೆ ಆಗುವಾಗ ಇಟ್ಟು ನೀರು ಹಾಕ್ಬಾರ್ದಲ್ಲ. ಭಾರ ಮಡುಗುವ ನಾಳಿ ಎಲ್ಲರ ಮೇಲೆ. ನಮ್ಮ ತುಂಡು ಆಯ್ತು. ಹಾಗೆ ನಮ್ಮದು ಇಟ್ಟು ತಂದು ಇಲ್ಲಿ ನಮ್ಮ ಜಾಗದಲ್ಲಿ ಇಟ್ಟು ಬಿಟ್ಟಾಯ್ತು. ಬಿಸಿಲು ಹೋಯ್ತಂತ ಅಡಿಕೆಗೆ ಮುಚ್ಚುವ ಕೆಲಸಕ್ಕೆ ಹೊರಟದ್ದು. ರಾತ್ರಿ ಸಡನ್ ಮಳೆ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಕಿಟಕಿ ಮೊದಲೇ ಮುಚ್ಚಿಟ್ರೆ ಗಾಳಿಲ್ಲ. ಲಾಯ್ಕ ಇದಲ್ಲ ಸರಿ ಸೆಟ್ ಆಯ್ತು, ಬೇಗ ಮುಚ್ಚಿದ್ದಲ್ಲ. ಇಲ್ಲಿಂದ ಇದ ಗಾಳಿ ಹೋಗುದು, ಅದಕ್ಕೋಸ್ಕರ ಇಲ್ಲಿಗೆ ಮುಚ್ಚಕ್ಕಪ್ಪ ಅದು. ಇದು ಸಲಕ್ಕೆ ಬಾರ ಮಡಿಗೆಕ್ಕು. ಒಂದು ಭಾಗ ಇಲ್ಲಿದ್ದು. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.